ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗೈತಿ. ಅಲ್ಲಿ ಯಾವಾಗ ಪರಿಸ್ಥಿತಿ ಹಿಂಗಿತ್ತಂದ್ರೆ ಅದು ನಮಗೆ ಸ್ವಲ್ಪ ಅನುಭವ ಇರ್ತಿರ್ಕಿಲ್ಲ. ಅವಾಗ ಸರ್ಗೆ ಇಷ್ಟ ಪೇಮೆಂಟ್ ಐತಿ, ಇವ್ರು ಗೌರ್ಮೆಂಟ್ ಇಲ್ಲ, ಹಿಂಗೆ ಪರಿಸ್ಥಿತಿ ಒಳಗೆ ಅವ್ರ ಪಾಪ ನಮಗೆ ಇಟ್ಟು ಎಜುಕೇಶನ್ ಕೊಟ್ರಂದ್ರೆ ಕೆಲವೊಂದು ಏನು ನಾವು ಫೀಸ್ ಕಟ್ತಿದ್ದೀವಲ್ಲ ಆ ಫೀಸ್ ಒಳಗೆ ಅವ್ರಿಗೆ ಪೇಮೆಂಟ್ ಆಗ್ತಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮತ್ತು ಅದ್ರಾಗ ನಮ್ಮ ಮಾದೇವ್ ಶಿಕ್ಷಣ ಸಂಸ್ಥೆ ಏನೈತಿಲ್ಲ, ನಮ್ಮ ಎಸಿದವ್ರಿಗೆ ಟೋಟಲಿ ಫ್ರೀಯಾಗಿ ಇನ್ನೂವರೆಗೂ ಫ್ರೀಯಾಗಿ ಅವ್ರಿಗೆ ಎಜುಕೇಶನ್ ನಮಗೆ ಕೊಟ್ಟಾರ ಇಲ್ಲಿವರೆಗೆ. ಇದು ಹೆಮ್ಮೆ ಪಡುವಂಥ ವಿಷಯ ಎಜುಕೇಶನ್. ಆಮೇಲೆ ಇಲ್ಲಿಂದ ಏನು ಮಾದೇವಗುಡಿ ಶಿಕ್ಷಣ ಸಂಸ್ಥೆ ಒಳಗೆ ನಂದ ಪ್ರೈಮರಿ ಮುಗಿಸ್ಕೊಂಡು ಬೆಳಗಾವಿ ಒಳಗೆ ಹೈಸ್ಕೂಲ್, ಆಮೇಲೆ ನಾ BSc B.Ed ಮುಗಿಸಿ ಒಂದೆರಡು ಕೆಲಸ ಬಂದಿದ್ದು ನನಗೆ. ಒಂದೆರಡು ಕಡೆ ಕಂಪ್ನಿ ಒಳಗಿಂದ ಬಿಟ್ಟು, ಆದರೂ ನನ್ನ ವೈಯಕ್ತಿಕ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮಿಂದ ಬಂದ ಇವಾಗ ಸ್ವಲ್ಪ ರಾಜಕಾರಣಿ ಆ ಕಡೆ ಈ ಕಡೆ ಏನೋ ಒಟ್ಟು ಪಟ್ಟಿ ವಿದ್ಯಾಗ ಸ್ವಲ್ಪ ಐತಿ. ಆದರೂ ನಮ್ಮ ಮಾತೇಶ್ ಅಂಬರಿಗೆ ಅವರ 2 ವರ್ಷ ಐತಿ ಹೇಳಿದ್ರು ನಮ್ಗೆ ಸ್ವಲ್ಪ ಬಿಫರ್ ಗೊತ್ತೈತಿ. ನಮ್ದು ಎಲ್ಲ ಬ್ಯಾಚ್ಮೆಂಟ್ ಈಗ ಒಳ್ಳೆಯದೆವು. ಈ ಸಾಲಿಗೆ ಕ್ಯಾಮ್ರಾ ಕುಂತಂತ ವ್ಯವಸ್ಥೆ ನಾವು 89 ಬ್ಯಾಚಿಂದ ಮಾಡ್ತಾ ಇದ್ದೇವೆ. ಈಗ ಸಿಲ್ವರ್ ಜುಬ್ಲಿ ಮಾಡೋದೇನು ಪ್ಲ್ಯಾನ್ ಐತೆ. ನಾವು ಆ್ಯಕ್ಚುಲಿ ಎಲ್ಲರ ಕಡೆ ರಿಕ್ವೆಸ್ಟ್ ಮಾಡ್ತೀನಿ, ಆಡಳಿತ ಮಂಡಳ ಕಡೆ, ಗುರುವೃಂದನ ಕಡೆ, ನೀವು ಸಿಲ್ವರ್ ಜುಬ್ಲಿ ಮಾಡ್ರಿ. ಮ್ಯಾಕ್ಸಿಮಮ್ ಅದು ಏನು ಸಾಥ್ ಐತಲ್ಲ, ನಮ್ಮ 89 ಬ್ಯಾಚ್ ಆಗಲಿ, ನಮ್ಮ ಸೀನಿಯರ್ ಜೂನಿಯರ್ ಎಲ್ಲರಿಗೂ ನಾವು ಹೇಳಿಸಿ ಸಡನ್ ಆಗಿ ಅರೇಂಜ್ಮೆಂಟ್ ಆಗಿದೆ ಇದು. ಆ್ಯಕ್ಚುಲಿ ನಮಗೂ ಸ್ವಲ್ಪ ಭಾಳ ಲೇಟ್ ಆಗಿ ಗೊತ್ತಾಯ್ತು. ಮುಂದಿನ ತೀರ್ಮಾನದಾಗ ಏನು ಸಾಲಿಗೆ ಏನು ಕೊಟ್ಟಂಥದ್ದು ಯಾವಾಗೂ ಕೆಡಲ್ಲ. ಈಗ ನಮಗೆ ಫ್ರೀಯಾಗಿ ಶಿಕ್ಷಣ ಸಿಕ್ತು, ಮುಂದೆ ನಮ್ಮ ಮಕ್ಕಳಿಗೆ ಸಿಗ್ತೈತಿ, ಎಲ್ಲರಿಗೂ ಸಿಗ್ತೈತಿ. ಶಿಕ್ಷಣದಿಂದ ನಾವೀಗ ಮ್ಯಾಗ ಬಂದೆವು. ಆ ಉದ್ದೇಶದಿಂದ ಸಾಲಿಗೆ ಕೊಟ್ಟದ್ದು ಅಂತ ಯಾವಾಗೂ ಕೆಡೋದಿಲ್ಲ. ಈ ಉದ್ದೇಶದಿಂದ ಕಲ್ತಂಥ ಗುರುಗಳಿಗೆ ನಾವು ಮತ್ತೊಮ್ಮೆ ಗುರು ಈ ವಂದನಾ ಮುಖಾಂತರ ಕಾರ್ಯಕ್ರಮ ಮುಖಾಂತರ ಅವ್ರನ್ನ 1000 ಸಲ ಕಾಲು ಬಿದ್ರು ನಮ್ದೇನು ತಪ್ಪಿಲ್ಲ. ವಿದ್ಯಾರ್ಥಿಗಳು ಒಂದು ಸ್ವಲ್ಪ ನಾವೇನೋ ಅವ್ರಿಗೂ ಕಾಡಿರ್ತೇವೆ. ಕಾಡಿದಾಗ ನಮಗೆ ಏನೋ ಮಾಡಿರ್ತಾರೆ, ನಮ್ಗೆ ಶಿಕ್ಷಣ ಸಂಬಂಧ ತಿಳುವಳಿಕೆ ಪಟ್ಟಾಗ್ಬಿಡ್ತಾರೆ. ನಾ BSc ಮುಗಿಸಿನಿ. BSc ಒಳಗೆ ಈ ಟೈಪ್ ಮ್ಯಾಥ್ಸ್ ಆಗಲಿ ಸೈನ್ಸ್ ಆಗಲಿ ಇರ್ತೈತ್ರಿ. ನಮ್ಮಲ್ಲಿ ಬೇಸರಕಪ್ ಸರ್, ನಮ್ಗೆ ಕೆಲವೊಂದು ಸರ್ ಹೆಸರು ಗೊತ್ತಿಲ್ಲ, ಕೆಲವೊಂದು ವಿದ್ಯಾರ್ಥಿಗಳು ಯಾರು ಅಡ್ರೆಸ್ ಮ್ಯಾಗ ಅಟಕ್ ಕರಿತಿರ್ತೀವಿ ನಾವು. ಬೇಸರಕಪ್ ಸರ್ ಆಗಲಿ, ದಿಗ್ಗೇವಾಡಿ ಸರ್ ಆಗಲಿ, ಮಾನ್ಯಸ್ ಈ ಟೈಪ್ ಕರಿತಿರ್ತೇವೆ. ಬೇಸರಕಪ್ ಸರ್ದು ಏನು ಮ್ಯಾಥ್ಸ್ ಐತಲ್ಲ, ಆ ಮ್ಯಾಥ್ಸ್ ಮ್ಯಾಗ ನಾವು BSc ಟ್ರಿಗ್ನಾಮೆಟ್ರಿ ಆಗಲಿ ಯಾವುದೋ ಆಗಲಿ, ನೀವು ಇಂಜಿನಿಯರಿಂಗ್ ಮಾಡ್ರಿ, ನೀವು ಇವ್ರ ಬೇಸ್ ಮ್ಯಾಗ ನೀವು ಇಂಜಿನಿಯರಿಂಗ್ ಅಲ್ಲಿ ಏನು ಬೇಕಾದಾಗಿ ಹೋದೈತಿ ಅಂಥದವ್ರ ಕಡೆ ನಾಲೆಜ್ ಇತ್ತು. ಅಟ್ ನಾಲೆಜ್ ನಾವು ತೊಗೊಂಡೆವು ಅಂಥ ಪರಿಸ್ಥಿತಿ ಒಳಗೆ. ಅದು ಈಗ ನಮ್ಮ ಸಂಸ್ಥೆ ಬಿ ಭಾಳ ದೊಡ್ಡ ಮಟ್ಟಕ್ಕೆ ಬೆಳೀತು. ಮುಂದೆ ಆಡಳಿತ ಮಂಡಳಿ ಚಲೋ ಐತಿ, ಮುಂದೆ ಇಲ್ಲಿ ಅನುದಾನ ಸ್ಕೂಲ್ ಆಯಿತು, ಗೌರ್ಮೆಂಟಿಂದ ಬಿ ಹೆಲ್ಪ್ ಆಗೈತಿ. ಆದರೂ ನಾವು ಹಳಿ ವಿದ್ಯಾರ್ಥಿಗಳು ಏನಿದೆವು, ನಾವು ಕಲ್ತಂಥ ಶಾಲೆಗೆ ಹೆಚ್ಚಿನ ಪ್ರಮಾಣದಾಗ ಪ್ರೋತ್ಸಾಹ ಕೊಡಬೇಕು. ಯಾಕಂದ್ರೆ ಹೊಳ್ಳಿ ಈಗ ನಮ್ಮ ಅಣ್ಣನ ಮಕ್ಕಳಾಗಲಿ ಮತ್ತು ನಾವು ಇಲ್ಲೇ ಸೇರ್ಸತ್ತೇವೆ, ಹೊಳ್ಳಿ ನಮ್ಗೆ ರಿಟರ್ನ್ ಶಿಕ್ಷಣ ಸಿಗ್ತೈತಿದಲ್ಲ. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕಲ್ತಂಥ ಶಾಲೆ ನಾವು ಯಾವಾಗೂ ಆಗಲಿ ಕೈ ಮುಗಿದಂಥ ವ್ಯವಸ್ಥೆ ನಮ್ಗೆ ವಿದ್ಯಾರ್ಥಿಗಳ ಕಡೆ ಇರಬೇಕು. ಎಲ್ಲರೂ ಒಂದೊಂದು ಪೊಸಿಷನ್, ಒಬ್ಬ ರೈತದ್ರಿ, ಎಲ್ಲಾರದ್ರಿ, ಅವ್ರವ್ರ ಹುದ್ದೆದಾಗಿದ್ರಿ. ಎಲ್ಲ ಹುದ್ದೆನೂ ಒಳ್ಳೇದೈತಿ, ಯಾವುದೂ ಕೆಟ್ಟ ಅನ್ನಕ್ಕೆ ಬರಲ್ಲ. ಎಲ್ಲರೂ ಒಂದೊಂದು ಪೊಸಿಷನ್ ಆದರೆ ಕಲಿತಂಥ ಶಾಲೆಗೆ ನಾವೆಲ್ಲ ಗೌರವ ಕೊಡ್ನು, ಗುರುಗಳಿಗೆ ಗೌರವ ಕೊಡ್ನು. ಏನೋ ಶಾಲೆಗೆ ಸಮಸ್ಯೆ ಇವ ಬಂದಾಗ ಎಲ್ಲರೂ ನಾವು ಧೈರ್ಯದಿಂದ ನಿಂತು ನಿಮ್ಮ ಹಿಂದೆ ಆಡಳಿತ ಮಂಡಳಿ ಹಿಂದಾಗಲಿ ಗುರುಗಳ ಹಿಂದಾಗಲಿ ನಾವು ಇದೇವು, ನೀವು ಯಾವುದಕ್ಕೂ ಅನ್ಸಬೇಡ್ರಿ, ನಿಮ್ಮ ಜೊತೆ ಇದ್ದೇವೆ, ಏನು ಹೇಳ್ತಾರೆ ಹೇಳ್ರಿ. ಯಾವುದೇ ಬ್ಯಾಚ್ ಆಗಲಿ, ಎಲ್ಲರೂ ಬ್ಯಾಚ್ ಎಲ್ಲ